ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅನಂತ 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 ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ, ಈ ಹೊಸ ವರ್ಷ ತಮ್ಮೆಲ್ಲರ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ. ಹೊಸ ಯೋಜನೆಗಳೊಂದಿಗೆ ನಮ್ಮ ದಿವ್ಯ ಪಯಣ, ಧ್ಯಾನದ ಪಯಣ ನಿರಂತರವಾಗಿ ಸಾಗಲಿ ಅಂತ ಆಶಿಸುತ್ತಾ, ಪ್ರೀತಿ, ಶಾಂತಿ, ಧನಾತ್ಮಕ ಚಿಂತನೆಗಳನ್ನ ಎಲ್ಲೆಡೆಯೂ ನಮಗೆ ಸಾಧ್ಯವಾದಷ್ಟು ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡು ಈ ಹೊಸ ವರ್ಷವನ್ನ ನಾವು ಬರಮಾಡಿಕೊಳ್ಳೋಣ. ಮೊಟ್ಟ ಮೊದಲಿಗೆ ನಮ್ಮ ಧ್ಯಾನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ವಸುಂಧರ ಮಾತೆ, ಯಶೋಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯಕ್ಕೆ ಬರೋಣ ಮಾಸ್ಟರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತಾಯಣದ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೇವೆ. ಸೀತಾಯಣದ ಕೊನೆಯ ಅಧ್ಯಾಯ ಸೋಮಾಳ ನಿರ್ಗಮನ. ನಿನ್ನಿನ ಅಧ್ಯಾಯದಲ್ಲಿ ಸೀತಾಮಾತೆ ತನ್ನ ಭೌತಿಕ ದೇಹವನ್ನ ತ್ಯಜಿಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇನ್ನೇನು ಸೀತೆ ತನ್ನ ದೇಹವನ್ನ ತ್ಯಜಿಸಿದ ಮೇಲೆ ಇನ್ನು ಮುಂದೆ ಏನು ಉಳಿತು ಅಂತ ಹೇಳಿ ನಿಮಗೆ ಅನಿಸ್ಬಹುದು. ಆದ್ರೆ ಸೀತೆ ಕೆಲವೊಂದು ಜವಾಬ್ದಾರಿಗಳನ್ನ ಸೋಮಗೆ, ಶ್ರೀರಾಮಚಂದ್ರನಿಗೆ ವಹಿಸಿ ಹೋಗಿರ್ತಾಳೆ. ಆ ಸೋಮ ತಾನು ಈ ಭೌತಿಕ ದೇಹದಿಂದ ಇರುವವರೆಗೆ ಆ ಎಲ್ಲ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸಿದ್ರು ಅಂತಕ್ಕಂಥದ್ದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಸೀತಾಯಣದ ಹಿಂದಿನ ಅಧ್ಯಾಯದಲ್ಲಿ ನಮ್ಮ ಸೀತೆ ತನ್ನ ಮಾನವ ಜೀವವನ್ನ, ಅಂದ್ರೆ ಈ ಭೂಮಿಯ ಮೇಲೆ ಮಾನವನಾಗಿ ಹುಟ್ಟಿ ಬಂದು ತಾನು ಏನೆಲ್ಲ ಕೆಲಸಗಳನ್ನ, ಕಾರ್ಯಗಳನ್ನ ಮಾಡಬೇಕಾಗಿತ್ತೋ ಅವಳು ಆ ಭೂಮಿಯ ಮೇಲಿನ ಅವತಾರವನ್ನ ಸಮಾಪ್ತಿ ಮಾಡಿ ಒಂದು ದಿವ್ಯ ಚೇತನವಾಗಿ, ಅದ್ಭುತ ಶಕ್ತಿಯಾಗಿ, ವಸುಂಧರಾ ಮಾತೆಯ ಮಗಳಾಗಿ ಬಂದು ತನ್ನೆಲ್ಲ ಕಾರ್ಯಗಳನ್ನ ಮುಗಿಸಿಕೊಂಡು ತನ್ನ ಸಮಯ ಮುಗೀತು ಅಂತಂದಾಗ ಎಲ್ಲವನ್ನು ತ್ಯಜಿಸಿ ಹೊರಟು ನಿಂತು ಬಿಡ್ತಾಳೆ. ಇದು ನಾವು ನಮಗಾಗಿ ಅನ್ಕೊಳ್ತಕ್ಕಂಥದ್ದು, ಸಮಯ ಬಂದಾಗ ಹೊರಟು ಹೋದ್ಲು ಅಂತಕ್ಕಂಥದ್ದು. ಆದ್ರೆ ಅವಳು ಎಲ್ಲೂ ಹೋಗಿರೋದಿಲ್ಲ. ಅವಳು ಪ್ರಕೃತಿ, ಅವಳು ಭೂಮಿ ತಾಯಿ, ಅವಳು ಇಲ್ಲೇ ಇದ್ದಾಳೆ, ನಮ್ಮೊಂದಿಗೆ ಇದ್ದಾಳೆ. ಅವಳೇ ಎಲ್ಲ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಶಕ್ತಿ ಅವಳಾಗಿರ್ತಾಳೆ. ಆದ್ರೆ ಅವಳ ಬದುಕಿನ ಘಟನೆಗಳನ್ನ ನೋಡಿದಾಗ, ಅವಳ ಜೀವನದ ಒಂದೊಂದೇ ಮಾನವ ಜೀವನವನ್ನ ತೆಗೆದುಕೊಂಡಾಗ ಅವಳು ಅನುಭವಿಸಿರ್ತಕ್ಕಂಥ ಒಂದೊಂದೇ ಘಟನೆಗಳನ್ನ, ಹಂತಗಳನ್ನ ನೋಡೋದಾದ್ರೆ, ನಿನ್ನಿನ ಅಧ್ಯಾಯದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸೋಮ ನೋಡುತ್ತಾ ಇರುವ ಹಾಗೆ, ಯಾಕಂದ್ರೆ ಸೋಮ ಪ್ರತ್ಯಕ್ಷದರ್ಶಿಯಾಗಿ ಅದನ್ನೆಲ್ಲ ನೋಡ್ತಾಳೆ. ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಧ್ಯಾನಕ್ಕೆ ಕುಳಿತಿರ್ತಾರೆ. ಶ್ರೀರಾಮಚಂದ್ರನ ಕೈ ಸೀತಾಮಾತೆಯ ತಲೆ ಮೇಲೆ ಇರುತ್ತೆ. ಅಷ್ಟರಲ್ಲಿನೇ ಸೋಮ ಹಣ್ಣು ತಂದು ಕೊಟ್ಟು ಒಪ್ಪಿಸಿ ಹೊರಳಿ ಹೋಗ್ತಿರ್ತಾಳ. ಯಾವುದೋ ಒಂದು ಶಕ್ತಿ ಮತ್ತೆ ಅವಳಿಗೆ ಹೊರಳಿ ನೋಡೋ ಹಾಗೆ ಮಾಡುತ್ತೆ. ಆಗ ನೋಡಿದಾಗ ಸೀತಾಮಾತೆಯ ದೇಹ, ಭೌತಿಕ ದೇಹ ಬೆಳಕಿನಲ್ಲಿ ಒಂದಾಗ್ತಾ ಇರುತ್ತೆ. ಅದು ಬೆಳಕಿನ ಕಿರಣಗಳಾಗಿ, ಬೆಳಕಿನ ಕಿಡಿಗಳಾಗಿ ಇಡೀ ಭೂಮಂಡಲದಲ್ಲಿ ಪ್ರಸರಿಸುತ್ತೆ. ಹೇಳ್ತಾಳೆ ನಮ್ಮ ಸೋಮ, ಇಡೀ ಭೂಮಂಡಲದಲ್ಲಿ ಅದು ಪ್ರಸರಿಸಿ ಆಕಾಶದಿಂದ ಬೆಳಕಿನ ಮಳೆ ಬಂದ ಹಾಗಾಯ್ತು. ಸೀತಾಮಾತೆ ಕುಳಿತಿರ್ತಕ್ಕಂತಹ ಸ್ಥಳದಲ್ಲಿ ಬೆಳಕಿನ ನದಿಯೇ ಹರಿದ ಹಾಗೆ ಆಯ್ತು ಅಂತಕ್ಕಂಥ ವರ್ಣನೆಯನ್ನ ನೋಡ್ರಿ ಹೇಗ್ ಅನಿಸ್ಲಿಕ್ಕಿಲ್ಲ ಅವಳಿಗೆ. ನಮಗೆ ಧ್ಯಾನದಲ್ಲಿ ಒಂದು ಸಣ್ಣ ಒಂದು ಬೆಳಕು ಕಾಣಿಸ್ತು ಅಂತಂದ್ರೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಆನಂದ ನಮ್ಗನ್ಸುತ್ತೆ. ಆಗ ಸೋಮಗೆ ಹೇಗ್ ಅನಿಸಿರ್ಬೇಕು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ಹೀಗೆ ಧ್ಯಾನದಲ್ಲಿ ಕುಳಿತು ಒಮ್ಮೆಲೆ ಬೆಳಕಿನ ಕಿಡಿಯಾಗಿ, ಜ್ಯೋತಿಯಾಗಿ, ಪ್ರಕೃತಿಯಲ್ಲಿ ಲೀನವಾಗಿ, ಪ್ರಕೃತಿಯಲ್ಲಿ ಒಂದಾಗಿ ಸೀತಾಮಾತೆ ಹೋಗ್ತಾಳೆ ಅನ್ನೋದನ್ನ ನಾವಿಲ್ಲಿ ಇದುವರೆಗೆ ನೋಡಿದ್ದೀವಿ. ಇದನ್ನ ನೋಡಿದಾಗ ಸೋಮಗೆ ಬಹಳ ಕಷ್ಟ ಆಗತ್ತೆ, ಬಹಳ ದುಃಖ ಆಗ್ತದೆ. ಯಾಕಂತಂದ್ರೆ ಅವಳು
ಆ ತಾ ಸೀತಾಮಾತೆಯ ಒಂದು ಮಾನವ ರೂಪವನ್ನ, ಅವಳ ದೈಹಿಕ ಒಂದು ಅಸ್ತಿತ್ವವನ್ನ ನೋಡ್ಲಿಕ್ಕೆ ಬಯಸ್ತಕ್ಕಂಥವಳಾಗಿರ್ತಾಳೆ. ಅವಳೆಷ್ಟೋ ಎಷ್ಟೋ ಸಾರಿ ಎಷ್ಟೋ ಹೋಗ್ತಾ ಇದ್ದಾಳೆ ಅಂತಕ್ಕಂಥ ಕ್ಲೂಗಳನ್ನ, ಸಂಕೇತಗಳನ್ನ ಕೊಟ್ಟರು ಕೂಡ ಅವಳ ಮನಸ್ಸು ಅದನ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಿರೋದಿಲ್ಲ. ಹೀಗಾಗಿ ಈಗ ಅವಳು ಹೋಗ್ಯಾಳ ಅಂತಂದ್ರೂ ಕೂಡ ತನ್ನ ಕಣ್ಣೆದುರೇ ಅವಳು ಬೆಳಕಿನಲ್ಲಿ ಬೆಳಕಾಗಿ ಹೋಗಿದ್ದಾಳೆ, ಪ್ರಕೃತಿಯಲ್ಲಿ ಲೀನವಾಗಿ ಹೋಗಿದ್ದಾಳೆ ಅಂತಂದ್ರೂ ಕೂಡ ಅವಳ ಮನಸ್ಸು ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಆಗ ತುಂಬಾ ಅವಳು ಅಸಮಾಧಾನ ವ್ಯಕ್ತಪಡಿಸ್ತಾ, ದುಃಖವನ್ನು ವ್ಯಕ್ತಪಡಿಸಿದಾಗ ಸ್ವತಃ ಶ್ರೀರಾಮಚಂದ್ರನೇ ಅವಳಿಗೆ ಸಮಾಧಾನ ಮಾಡ್ತಾನೆ. ಹೇಳ್ತಾನೆ, ನೋಡು ಸೋಮ, ಅವಳು ಇದ್ದಾಳೆ ಅಂತಂದ್ರೆ ಇದ್ದಾಳ, ಇಲ್ಲ ಅಂತಂದ್ರೆ ಇಲ್ಲ. ಇದೆಲ್ಲ ನಿನ್ನ ಮನಸ್ಸಿನ ಕಲ್ಪನೆ. ಅವಳು ಎಲ್ಲೂ ಹೋಗಿಲ್ಲ, ಅವಳು ನಮ್ಮೊಂದಿಗೆ ಇದ್ದಾಳೆ. ಅವಳು ಪ್ರಕೃತಿಯ ಒಂದು ಕಣಕಣದಲ್ಲಿಯೂ ಇದ್ದಾಳೆ. ಅದನ್ನ ನೀನು ಅನುಭವಿಸು, ಅದನ್ನ ಕಂಡುಕೊಳ್ಳು, ಒಂದು ದಿವ್ಯ ದೃಷ್ಟಿಯನ್ನ ನೀನು ಸಂಪಾದನೆ ಮಾಡ್ಕೋ, ಅದನ್ನ ನೀನು ಅನುಭವಿಸು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಹೀಗೆ ಈಗ ಸೀತಾಮಾತೆ ಹೋಗಿಂದ ಶ್ರೀರಾಮಚಂದ್ರನ ಎದುರ ಬಹಳಷ್ಟು ಕೆಲಸಗಳು ಉಳಿದುಕೊಂಡಿರ್ತಾವು. ಮೊಟ್ಟ ಮೊದಲನೇದಾಗಿ ತನ್ನ ಮಕ್ಕಳಿಗೆ ತಾಯಿ ಭೌತಿಕವಾಗಿ ಇಲ್ಲ ಅನ್ನೋದನ್ನ ಅವ್ರಿಗೆ ತಿಳಿಸಿಕೊಡ್ಬೇಕಾಗಿದೆ. ಅವರಿಗೆ ಅಯೋಧ್ಯೆಯ ಒಂದು ಸಂಪರ್ಕವನ್ನು ಅವರಿಗೆ ಕಲ್ಪಿಸಿಕೊಡ್ಬೇಕಾಗಿದೆ. ಯಾಕಂದ್ರೆ ಅಯೋಧ್ಯೆಯ ಬದುಕು ಅವ್ರಿಗೆ ಹೊಸದು. ಹೀಗಾಗಿನೇ ಸೀತಾಮಾತೆ ಹೇಳ್ತಾಳೆ, ಸೋಮ, ಅವರನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗು. ಆ ಬದುಕಿನ ಜೊತೆಗೆ ಅವ್ರು ಹೊಂದಾಣಿಕೆ ಮಾಡ್ಕೊಳ್ಬೇಕಾದ್ರೆ ನಿನ್ನ ಸಹಕಾರ ಅವ್ರಿಗೆ ಬೇಕಾಗ್ತದ. ಹೀಗಾಗಿ ನಾನು ಹೋದ ಮೇಲೆ ನನ್ನ ಮಕ್ಕಳಿಗಾಗಿ ನೀನು ಇರಬೇಕು ಅಂತ ಹೇಳಿ ಅವಳನ್ನ ಬಿಟ್ಟು ಹೋಗಿರ್ತಾಳೆ. ಹೀಗಾಗಿ ಈಗ ಮಕ್ಕಳ ಶಿಕ್ಷಣ ಮುಗಿಯುವವರೆಗೂ ಕೆಲವೊಂದು ದಿವಸ ಅವರನ್ನ ಆಶ್ರಮದಲ್ಲಿ ಬಿಡ್ತಾನೆ, ಇನ್ನು ಕೆಲವೊಂದು ದಿವಸ ಅಯೋಧ್ಯೆಗೆ ಕರ್ಕೊಂಡು ಹೋಗೋದು, ಹೀಗೆ ಅವರ ಒಂದು ಕೆಲಸ ನಡೀತಾ ಇರುತ್ತೆ. ಹೀಗೆ ವರ್ಷಗಳು ಕಳೀತಾವೆ. ಈ ಅಧ್ಯಾಯದಲ್ಲಿ ಸೀತಾಯಣದ ಕೊನೆಯ ಅಧ್ಯಾಯ ಇದು. ಈ ಅಧ್ಯಾಯದಲ್ಲಿ ನಮ್ಮ ಸೋಮ ತನ್ನ ದೇಹವನ್ನ ತ್ಯಾಗ ಮಾಡ್ತಕ್ಕಂಥ ಒಂದು ಅಧ್ಯಾಯ ಇದು. ಅಷ್ಟರಲ್ಲಿ ತನ್ನ ದೇಹ ತ್ಯಾಗ ಮಾಡುವಷ್ಟರಲ್ಲಿ ಏನೆಲ್ಲ ನಡೆದು ಹೋಯ್ತು, ಅವಳು ಏನೆಲ್ಲ ಕೆಲಸಗಳನ್ನ ಮಾಡಿದ್ಲು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಹೀಗೆ ವರ್ಷಗಳು ಉರುಳ್ತಾ ಇರ್ತವೆ, ಸೋಮ ಬದುಕ್ತಾ ಇರ್ತಾಳೆ. ಅಷ್ಟಾದ್ರೂ ಎಲ್ಲೋ ಒಂದು ಕಡೆ ಆಕೆಗೆ ಸೀತಾಮಾತೆಯನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅವಳು ಇಲ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತುಂಬಾ ದುಃಖಿತಳಾಗಿ ಒಂದ್ಸರಿ ಭೂಮಿ ಮೇಲೆ ಬಿದ್ದು ಹೊರಳಾಡಿ ವಸುಂಧರಾ ಮಾತೆಗೆ ಕೇಳ್ತಾ ಇರ್ತಾಳೆ, ಯಾಕೆ ನನ್ನನ್ನು ಯಾಕೆ ಬದುಕಿಸಿದ್ದೀರಿ, ನನ್ನ ಮಾತೆ ಇಲ್ಲದೇನೆ ನನ್ನನ್ನು ಯಾಕೆ ನೀನು ಬದುಕಿಸಿದ್ದಿ ಅಂತ ಹೇಳಿ ಅವಳು ಅಳ್ತಾಳೆ, ಎಷ್ಟು ಮಾಡ್ತಾಳೆ. ಆಗ ಶ್ರೀರಾಮಚಂದ್ರ ಮತ್ತೆ ಬಂದು ಅವಳ ದೃಷ್ಟಿಯಲ್ಲಿ ದೃಷ್ಟಿ ಇಟ್ಟು, ಅವರ ಕಣ್ಣುಗಳ ದೃಷ್ಟಿಯನ್ನ, ಅದರಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನ ಅವಳೆಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳ್ತಾರೆ, ಈಗ ನೋಡು, ನಿನ್ನ ಸುತ್ತಲೂ ನೋಡು, ಇಲ್ಲಿ ಯಾರಿದ್ದಾರ ನೋಡು, ಅಲ್ಲಿ ನಿನ್ನ ಮಾತೆನೇ ಇದ್ದಾಳ. ಅತ್ತ ನೋಡು, ಆ ಹುಲ್ಲಿನ ಮೇಲೆ ನಿನ್ನ ಮಾತೆ ಕಾಣ್ತಾಳೆ, ಇತ್ತ ನೋಡು, ಈ ಹೂವಿನಲ್ಲಿ ನಿನ್ನ ಮಾತೆ ಕಾಣ್ತಾಳೆ, ಇಲ್ಲಿ ಎದುರು ನೋಡು, ಎಲ್ಲದರಲ್ಲಿನೂ ಅವಳೇ ಕಾಣ್ತಾಳೆ. ಅವಳನ್ನ ಕಾಣುವ ಒಂದು ದಿವ್ಯ ದೃಷ್ಟಿಯನ್ನ ಸೋಮಗೆ ಶ್ರೀರಾಮಚಂದ್ರ ದಯಪಾಲಿಸ್ತಾನೆ. ಅವಳು ನಿಂತಲ್ಲಿ ಕುಳಿತಲ್ಲಿ ಅವಳ ಅಸ್ತಿತ್ವವನ್ನ ಅನುಭವಿಸೋದು, ಅವಳ ಒಂದು ಇರುವಿಕೆಯನ್ನ ಅನುಭವಿಸ್ತಕ್ಕಂಥ ಒಂದು ದಿವ್ಯ ಶಕ್ತಿಯನ್ನ ಅವಳಿಗೆ ಪ್ರದಾನ ಮಾಡ್ತಾನೆ. ಈಗ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ಶಕ್ತಿಗಳು, ಎಷ್ಟೋ ಸಾಮರ್ಥ್ಯಗಳು ಈಗ ನಮ್ಮಲ್ಲಿನೇ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ಈ ಮಾರ್ಗಕ್ಕೆ ಬಂದಾಗ PSSM ನ ಸಾಕಷ್ಟು ಮಾಸ್ಟರ್ಸ್ಗಳು ತಮ್ಮ ಒಂದು ಅನುಭವಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಎಷ್ಟೆಷ್ಟೋ ಉನ್ನತ ಮಾಸ್ಟರ್ಸ್ಗಳ ಜೊತೆಗೆ ಅವರು ಸಂಪರ್ಕವನ್ನ ಅವರು ಪಡೆದಿರ್ತಾರೆ. ಉನ್ನತ ಚೇತನಗಳು ಅವ್ರಿಗೆ ಬಂದು ಮಾತನಾಡಿಸ್ತಾವು, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅನೇಕ ಗುರುಗಳು ಬಂದು ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ. ಹೀಗೆ ಈ ಧ್ಯಾನ ಮಾರ್ಗದಲ್ಲಿ ಬಂದಾಗ ನಮಗೆ ಏನೆಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ಹೀಗೆ ಸೋಮಗೆ ಆ ಒಂದು ದಿವ್ಯ ದೃಷ್ಟಿಯನ್ನ ಒದಗಿಸಿ ಮಾತೆಯ ಒಂದು ಅನುಪಸ್ಥಿತಿಯ ಅನುಭವ ಆಗದ ಹಾಗೆ, ಮಾತೆಯ ಜೊತೆಗೆ ಯಾವಾಗಲೂ ಅವಳು ಇರ್ತಾಳೆ ಅಂತಕ್ಕಂಥ ಒಂದು ಅನುಭವ ಆಗೋ ಹಾಗೆ ಅವಳನ್ನ ಮಾಡ್ತಾರೆ. ಆಗ ಸೋಮಗೆ ಸಮಾಧಾನ ಆಗುತ್ತೆ. ಹೀಗೆ ನಮಗೂ ಕೂಡ ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಾಗ ಇದೆಲ್ಲ ಸಾಧ್ಯ. ಧ್ಯಾನದಿಂದ ಇಂಥ ಶಕ್ತಿಯನ್ನ ನಾವು ಪಡೆಯಬಹುದು. ನಮಗ ಬೇಕಾಗಿರ್ತಕ್ಕಂಥ ಮಾಸ್ಟರ್ಸ್ಗಳನ್ನ ಭೇಟಿ ಆಗಬಹುದು, ಗುರುಗಳ ಒಂದು ಮಾರ್ಗದರ್ಶನವನ್ನ ಪಡಿಬಹುದು, ನನ್ನ ಆತ್ಮದ ಒಂದು ಮಾರ್ಗದರ್ಶನವನ್ನ ಪಡಿಬಹುದು ಅಂತಕ್ಕಂಥ ಸಂಗತಿಗಳೆಲ್ಲ ನಮಗೆ ಗೊತ್ತಾಗ್ತವೆ. ಹೀಗೆ ಎಲ್ಲಿ ನೋಡಿದ್ರು ಅವಳೇ ಇದ್ದಾಳೆ,
ಇಲ್ಲ ಅಂತಕ್ಕಂಥ ಮಾತೆ ಇಲ್ಲ. ಅವಳನ್ನ ನೋಡು, ನೀನು ಸಮಾಧಾನ ಮಾಡ್ಕೋ, ನಿನ್ನ ಕೆಲಸ ಇನ್ನೂ ಬಹಳಷ್ಟು ಇದೆ, ಈ ಭೂಮಂಡಲದಲ್ಲಿ ನಿನ್ನ ಕೆಲಸ ಇನ್ನೂ ಬಹಳಷ್ಟಿದೆ, ಅದಕ್ಕಾಗಿಯೇ ನೀನು ಇರಬೇಕಾಗಿದೆ ಅಂತ ಹೇಳಿ ಅವಳಿಗೆ ಶ್ರೀರಾಮಚಂದ್ರ ಸಮಾಧಾನ ಪಡಿಸಿ ಹೋಗ್ತಾರೆ. ಇದೆಲ್ಲವೂ ನಮ್ಮ ಸೋಮ ಅನಸೂಯ ಮತ್ತು ಅವಳ ತಾಯಿಗೆ ಹೇಳ್ತಕ್ಕಂಥ ಕಥೆಯ ಆಗಿವೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಹೀಗೆ ನಡೆದಿರ್ಬೇಕಾದ್ರೆ ನಮ್ಮ ಸೋಮ ಮತ್ತು ಅನಸೂಯಾಳು ಕೂಡ, ಈ ಒಂದು ಅನಸೂಯ ಮತ್ತು ಅವಳ ತಾಯಿ ಅವರು ಕೂಡ ಈ ಕಥೆಯ ಒಂದು ಬಹುಮುಖ್ಯ ಭಾಗವಾಗಿರೋದನ್ನ ನಾವು ಕಾಣ್ತಾ ಇದ್ವಿ. ಅವರು ಸೋಮಾಳ ಬಳಿಗೆ ಬಂದು ಬಹಳಷ್ಟು ದಿವಸಗಳು ಸಂಧಿ ಹೋಗಿವೆ. ಈ ಎಲ್ಲ ಸೀತಾಮಾತೆಯ ಕಥೆಯನ್ನ ಅವರು ಕೇಳಿದ್ದಾರೆ. ಕೇಳಿ ಆದ ಮೇಲೆ ಇನ್ನೇನು ತಮ್ಮ ಊರಿಗೆ ಹೋಗ್ಬೇಕು ಅಂತಕ್ಕಂಥ ಹೋಗುವ ಸಮಯವಾಗಿದೆ ಅಂತ ಹೇಳಿ ಅವಳ ತಾಯಿ ಒಂದ್ಸರಿ ಸೋಮಗೆ ಹೇಳ್ತಾಳೆ, ನಮಗೆ ಮರಳಿ ನಮ್ಮ ಊರಿಗೆ ಹೋಗೋ ಸಮಯ ಬಂದದ, ಹೋಗ್ತೀವಿ ಅಂತಂದಾಗ ಅನಸೂಯ ತಾಯಿಯೊಂದಿಗೆ ಹೋಗ್ಲಿಕ್ಕೆ ಸಿದ್ಧಳಿರೋದಿಲ್ಲ. ಅವಳಿಗೆ ಮಾನಸಿಕವಾಗಿ ಸೋಮಾಗೆ ಎಷ್ಟು ಹಚ್ಕೊಂಡಿದ್ದಾಳೆ ಅಂತಂದ್ರೆ ಅವಳನ್ನ ಬಿಟ್ಟು ಹೋಗ್ಲಿಕ್ಕೆ ಅವಳು ತಯಾರಿಲ್ಲ. ನೀನು ಹೋಗಬೇಕಿದ್ರೆ ನಾನು ಇಲ್ಲೇ ಇರ್ತೀನಿ, ಸೋಮಾಳನ್ನ ಬಿಟ್ಟು ನಾನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವಳ ತಾಯಿಗೆ ಹೇಳ್ತಾಳೆ. ಆಗ ಸೋಮ ಹೇಳ್ತಾಳೆ ಅವಳ ತಾಯಿಗೆ, ಇದೊಂದು ದಿವಸ ಅವಳನ್ನ ನನ್ನ ಬಳಿ ಬಿಟ್ಟು ಹೋಗ್ರಿ ಅಂತ ಹೇಳಿ, ಇವತ್ತೊಂದ್ ದಿವಸ ನನ್ನ ಬಳಿ ಅವಳನ್ನ ಬಿಡ್ರಿ, ನಾಳೆ ನಿಮ್ಮ ಜೊತೆಗೆ ಅವಳು ತನ್ನಷ್ಟಕ್ಕೆ ತಾನೇ ಬರ್ತಾಳೆ ಅಂತ ಹೇಳಿ ತನ್ನ ಬಳಿ ಉಳಿಸ್ಕೊಳ್ತಾಳೆ. ಅವತ್ತು ರಾತ್ರಿ ಈ ಅನಸೂಯಾಳ ತಾಯಿ ಒಬ್ಬಳೆ ತಾನು ಇಳ್ಕೊಂಡಿರ್ತಕ್ಕಂಥ ಆಶ್ರಮಕ್ಕೆ ಹೋಗ್ತಾಳೆ. ಈಗ ಅನಸೂಯ ಸೋಮನ ಬಳಿನೇ ಉಳಿದ್ ಬಿಡ್ತಾಳೆ. ಯಾಕಂದ್ರೆ ಈ ಅನಸೂಯಾಳ ಬದುಕಿನಲ್ಲಿ ಅವಳು ಒಂದು ದ್ವಂದ್ವದಲ್ಲಿ ಇರ್ತಾಳೆ. ಅನಸೂಯ ಮದುವೆಗೆ ಸಿದ್ಧ ಇರೋದಿಲ್ಲ. ಮದುವೆ ಅಂತಂದ್ರೆ ಅವಳಿಗೇನೋ ಒಂದು ರೀತಿಯ ಹೆದರಿಕೆ ಇರುತ್ತೆ, ತನಗೇನೋ ಆಗ್ಬಿಡುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಇರುತ್ತೆ. ತಂದೆ ಮದುವೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅವಳು ಅದನ್ನ ನಿರಾಕರಿಸ್ಬಿಟ್ಟಿರ್ತಾಳೆ. ಹೀಗಾಗಿ ಅವಳು ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥಳಾಗಿರ್ತಾಳೆ. ಅವಳ ಮಾನಸಿಕ ನೆಮ್ಮದಿಗೋಸ್ಕರನೇ ಸೋಮಾಳನ್ನ ಹುಡುಕೊಂಡು ತಾಯಿ ಮಗಳು ಬಂದಿರ್ತಾರೆ. ಇಲ್ಲಿ ಸೀತಾಮಾತೆಯ ಕಥೆಯನ್ನ ಕೇಳ್ತಾ ಕೇಳ್ತಾ ಅವಳ ಮಾನಸಿಕ ಸ್ಥಿತಿಗತಿಗಳು ಸರಿ ಹೋಗೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ. ಹೀಗೆ ಈ ತಾಯಿಯನ್ನ ಕಳಿಸಿ ಅನಸೂಯಾಳನ್ನ ತನ್ನ ಬಳಿ ಸೋಮ ಇಟ್ಕೊಂಡಿರ್ತಾಳೆ. ಅನಸೂಯಾಳ ತಾಯಿ ಹೋದ್ಮೇಲೆ ಸೋಮ ಅವಳನ್ನು ಕೂಡಿಸ್ಕೊಂಡು ಹೇಳ್ತಾಳೆ, ನೋಡು ಅನಸೂಯ, ನೀನು ತಿಳಿದುಕೊಳ್ಳಬೇಕಾಗಿತ್ತು ಇನ್ನೂ ಬಹಳಷ್ಟಿದೆ. ನೀನು ಬೇಕಾದ ಬದುಕು ಜೀವನ ಇನ್ನೂ ಬಹಳಷ್ಟಿದೆ. ನೀನು ಇನ್ನೂ ಚಿಕ್ಕವಳಿದ್ದೀಯಾ, ಈಗ ತಾನೇ ನಿನ್ನ ಬದುಕು ಪ್ರಾರಂಭವಾಗ್ತಾ ಇದೆ. ಆದ್ರಿಂದ ಇನ್ನು ಬಹಳಷ್ಟು ದಿವಸ ನೀನು ಬದುಕಬೇಕಾಗಿದೆ. ಇದು ಮಾತೆಯ ಇಚ್ಛೆ, ಅವಳಿಗೆ ವಿರುದ್ಧವಾಗಿ ನಾವೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳಿಗೆ ಹೇಳ್ತಾಳೆ. ಹೇಳಿ ಪ್ರತಿ ದಿವಸ ಸೀತಾಮಾತೆಗೆ ಮಲಗುವಾಗ ಒಂದು ಪಾನೀಯವನ್ನ ಮಾಡಿಕೊಡ್ತಾ ಇರ್ತಾಳೆ ಸೋಮ. ಅದೇ ಪಾನೀಯವನ್ನ ತಯಾರಿಸಿ ನಮ್ಮ ಅನಸೂಯಗೆ ಕೊಟ್ಟು ಹೇಳ್ತಾಳೆ, ತಗೋ ಇದನ್ನ ಕುಡಿ, ಇದನ್ನ ಕುಡಿದ್ರೆ ನಿನಗೆ ಸಮಾಧಾನ ಆಗ್ತದ, ಬೆಳಿಗ್ಗೆ ಏಳುವರೆಗೆ ನಿನ್ನ ಮನಸ್ಸು ಶಾಂತ ಆಗ್ತದ ಅಂತ ಹೇಳಿ ಹೇಳ್ತಾಳೆ. ಮನಸ್ಸು ಶಾಂತವಾಗಿ ನೀನು ನಿನ್ನ ಊರಿಗೆ ಮರಳಿ ಹೋಗ್ಲಿಕ್ಕೆ ಸಿದ್ಧ ಆಗ್ತೀಯಾ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನೊಂದು ವಿಷಯವನ್ನ ಅವಳ ಮುಂದೆ ಹೇಳ್ತಾಳೆ. ಏನು ಅಂತಂದ್ರೆ, ಸೀತಾಮಾತೆ ಮದುವೆ ಆಗಿ ಅಯೋಧ್ಯೆಗೆ ಹೋಗುವಾಗ ಅವಳ ಜೊತೆಗೆ ನಾವು ಮಿಥಿಲೆಯಿಂದ 4 ಜನ ಸೇವಕಿಯರು ಹೋಗಿದ್ವಿ, ಅವರಲ್ಲಿ ನೀನು ಒಬ್ಬಳಾಗಿದ್ದಿ ಅಂತ ಹೇಳ್ತಾ. ಅಲ್ಲಿ ಯಾರು ಏನು ಅಂತಕ್ಕಂಥದ್ದನ್ನ ಹೇಳೋದಿಲ್ಲ. ಆ 4 ಜನ ಸೇವಕಿಯರಲ್ಲಿ ನೀನು ಒಬ್ಬಳಾಗಿದ್ದಿ. ನೀನು ಮಾತೆಯನ್ನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದಿ, ಮಾತೆಯೂ ಕೂಡ ನಿನ್ನನ್ನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಮಾತೆಯ ವನವಾಸದಿಂದ ಹಿಂತಿರುಗಿ ಬರುವಷ್ಟರಲ್ಲಿ ನಿನ್ನ ಜನ್ಮ ಸಮಾಪ್ತಿಯಾಗಿತ್ತು, ನೀನು ದೇಹ ತ್ಯಾಗ ಮಾಡಿದ್ದಿ, ಹಾಗಾಗಿ ನಿನಗೆ ನೆನಪಿಲ್ಲ ಅಂತ ಹೇಳಿ ಹೇಳ್ತಾಳೆ. ಅವಾಗ ಅನಸೂಯಾಗ ಅನ್ಸುತ್ತೆ, ಏನಿದು ಈಕಿ ಏನೆಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಅನ್ಕೊಳ್ತಾಳೆ. ಆಗ ಸೋಮ ಮತ್ತೆ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡ, ಇದೆಲ್ಲ ನಾನು ಹಿಂದೆ ಆಗಿದ್ದನ್ನ ಹೇಳ್ತಾ ಇದ್ದೀನಿ, ಕಳೆದು ಹೋದದ್ದು, ಹಿಂದಿನ ಜನ್ಮದ್ದು. ಅದನ್ನ ನೆನಪಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಂದೆ ಏನಾಗಬೇಕಾಗಿದೆ ಅನ್ನೋದನ್ನ, ಮುಂದಿನದನ್ನ ಬಹಳಷ್ಟು ಇದೆ, ಅದನ್ನ ನಾವು ವಿಚಾರ ಮಾಡೋಣ ಅಂತ ಹೇಳಿ ಹೇಳ್ತಾಳೆ. ಇನ್ನು ಬಾಳಿ ಬದುಕಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ ಅಂತ ಹೇಳಿ ಇನ್ನೂ ಒಂದು ವಿಷಯವನ್ನ ಹೇಳ್ತಾಳೆ.
ನೋಡು, ಆ ಜನ್ಮದಲ್ಲಿ ಇದ್ದಾಗ ನೀನು ಸೀತಾಮಾತೆಯ ಸೇವಕಿಯಾಗಿ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಜನ್ಮದಲ್ಲಿ ನಿನ್ನನ್ನ ಮದುವೆ ಆಗಬೇಕು ಅಂತಕ್ಕಂಥ ಒಬ್ಬ ಹುಡುಗನು ಇರ್ತಾನೆ. ಅವನು ಅದೇ ಆಸ್ಥಾನದಲ್ಲಿ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿನೇ ಇರ್ತಾನೆ. ಅವನು ಎಲ್ಲ ಪ್ರಾಣಿಗಳನ್ನ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ನಿನ್ನ ತಂದೆ ಯಾವುದೇ ಕಾರಣಕ್ಕೂ ನಿನ್ನ ಮದುವೆಯನ್ನ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವನಿಗೂ ಕೂಡ ಆ ಜನ್ಮದಲ್ಲಿ ಅವಳ ತಂದೆಗೂ ಕೂಡ ಮಗಳಿಗೆ ಮದುವೆ ಮಾಡಿಕೊಟ್ರೆ ಏನೋ ಆಘಾತ ಆಗತ್ತೆ. ಯಾಕಂದ್ರೆ ಅವರು ಶಾಪಗ್ರಸ್ತವಾಗಿರ್ತಕ್ಕಂಥ ಒಂದು ಕುಟುಂಬದಿಂದ ಬಂದವರು ಅಂತಕ್ಕಂಥದ್ದು ಗೊತ್ತಿರುತ್ತೆ. ಹೀಗಾಗಿ ಅವ ಮದುವೆ ಮಾಡ್ಲಿಕ್ಕೆ ಇಷ್ಟಪಡದೆ ಹೋಗಿರೋದ್ರಿಂದ ಆ ಹುಡುಗ ಹಾಗೇನೆ ಉಳಿದಿದ್ದಾನೆ. ಈಗ ಈ ಜನ್ಮದಲ್ಲಿ ಅವನು ಮತ್ತೆ ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದಾನೆ. ಅವನ ಜೊತೆಗೇನೆ ನಿಮ್ಮ ತಂದೆ ನಿನ್ನ ಮದುವೆ ಮಾಡುವ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾನೆ. ಅದೇ ಹುಡುಗ ಈಗ ಅಯೋಧ್ಯೆಯಲ್ಲಿ ಜನ್ಮವೆತ್ತಿದ್ದಾನೆ. ಅವನ ಜೊತೆಗೆ ನಿಮ್ಮ ತಂದೆ ಮದುವೆ ಮಾಡ್ಲಿಕ್ಕೆ ಇಚ್ಛಿಸಿದ್ದಾರೆ. ಇದು ಮಾತೆಯ ಇಚ್ಛೆಯೂ ಆಗಿದೆ. ಆದ್ರಿಂದ ನೀನು ಇದನ್ನ ಒಪ್ಪಿಕೊಳ್ಳಲೇಬೇಕು ಅಂತ ಹೇಳಿ ಹೇಳ್ತಾಳೆ. ಸೋಮಾಗೆ ಏನೋ ಅನಸೂಯಾಗೆ ಇದೆಲ್ಲ ಏನೋ ತಿಳಿಯೋದಿಲ್ಲ. ಮುಂಜಾನೆ ಹಾಗೆ ಮಲ್ಕೊಂಡ್ ಬಿಡ್ತಾಳೆ. ಮುಂಜಾನೆಯ ನಿದ್ರೆಯಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಕನಸು ಬೀಳುತ್ತೆ ಅವಳಿಗೆ. ಆ ಕನಸಿನಲ್ಲಿ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಂಡು ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಸಂಪೂರ್ಣವಾಗಿ ಸಮ್ಮತಿಸಿ ಪ್ರೀತಿಯಿಂದ ಜೀವನ ಮಾಡು ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಹೀಗೆ ಅವರ ಆಶೀರ್ವಾದದಿಂದ ಅವಳು ಮಾನಸಿಕವಾಗಿ ಮದುವೆ ಆಗ್ಲಿಕ್ಕೆ, ತನ್ನ ಊರಿಗೆ, ತಾಯಿಯ ಜೊತೆಗೆ ಊರಿಗೆ ಹೋಗ್ಲಿಕ್ಕೆ ಅವಳು ಸಿದ್ಧರಾಗ್ತಾಳೆ. ಹೀಗೆ ಅನಸೂಯ ಹಾಗೂ ಅವಳ ತಾಯಿ ಸೋಮಾಳಿಂದ ಎಲ್ಲವನ್ನು ತಿಳಿದುಕೊಂಡು ವಾಪಸ್ಸು ಮರಳಿ ತಮ್ಮ ಊರಿಗೆ, ತಮ್ಮ ಮನೆಗೆ, ಅವರ ಊರು ಮತ್ತೆ ಅಯೋಧ್ಯೆಯಲ್ಲಿನೇ ಅವಳು ಹುಟ್ಟಿರ್ತಾಳೆ, ಅಯೋಧ್ಯೆಗೆ ಹೋಗ್ತಾರೆ. ತನ್ನ ತಂದೆ ನೋಡಿರ್ತಕ್ಕಂಥ ಹುಡುಗ, ಅವನ ಹೆಸರು ಅಜಿತ್ ಅಂತ ಹೇಳಿರ್ತದ. ಆ ಹುಡುಗನ ಜೊತೆಗೆ ಮದುವೆ ಮಾಡ್ಲಿಕ್ಕೆ ಅವಳು ಒಪ್ಕೊಳ್ತಾಳೆ. ಎಲ್ಲ ಏರ್ಪಾಡು ನಡೆದಿರ್ತದ. ಆ ಹುಡುಗನ ಭೇಟಿ ಮಾಡಿಸ್ಬೇಕು ಅಂತ ಹೇಳಿ ಅವಳ ತಂದೆ ಸಾಕಷ್ಟು ಸಾರಿ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ನಮ್ಮ ಅನಸೂಯ ಅದಕ್ಕೆ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿರೋದಿಲ್ಲ. ಅವಳು ಹಿಂದೆ ಮುಂದೆ ನೋಡ್ತಾ ಇರ್ತಾಳೆ. ಹೀಗಾಗಿ ಭೇಟಿಯಾಗಿರೋದಿಲ್ಲ. ಆದ್ರೆ ಇಲ್ಲಿಂದ ಹೋಗಿಂದ ಸೋಮಾಳಲ್ಲಿಂದ ತಮ್ಮ ಊರಿಗೆ ಹೋದ ನಂತರ ಒಂದು ದಿನ ನಮ್ಮ ಅನಸೂಯ ಏನ್ ಮಾಡ್ತಾಳೆ, ಸರಿಯೂ ನದಿಯ ತಟದಲ್ಲಿ ಹೋಗಿ ಕೂಡ್ತಾಳೆ. ಆಗ ಬಹಳಷ್ಟು ಬದಲಾವಣೆ ಆಗಿರುತ್ತೆ. ಮೊದಲಿರ್ತಕ್ಕಂಥ ಸರಿಯು ನದಿಗೂ ಈಗಿರ್ತಕ್ಕಂಥ ಸರಿಯು ನದಿಗೂ ಬಹಳಷ್ಟು ಬದಲಾವಣೆ ಆಗಿರುತ್ತೆ. ಬಹಳಷ್ಟು ಜನದಟ್ಟಣೆ ಇರ್ತದ. ಬಹಳಷ್ಟು ವ್ಯಾಪಾರ ವ್ಯವಹಾರಗಳು ಎಲ್ಲ, ಬೋಟ್ಸ್ಗಳೆಲ್ಲ ಅಲ್ಲಿ ತಿರುಗಾಡ್ತಾ ಇರ್ತವೆ. ಇವಳು ಎಲ್ಲೋ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಕೂಡ್ತಾಳ. ಕೂತು ಸೋಮಾಳಲ್ಲಿ ಹೋದಾಗ ಅವಳು ಹೇಳಿರ್ತಕ್ಕಂಥ ಕಥೆಗಳು ಅವೆಲ್ಲವುಗಳನ್ನ ಜ್ಞಾಪಿಸಿಕೊಳ್ತಾ ಕೂತಿರ್ತಾಳ. ಅಷ್ಟರಲ್ಲಿ ಅವಳ ಹಿಂದಿನಿಂದ ಒಬ್ಬ ಯುವಕ ಬರ್ತಾನೆ, ಒಬ್ಬ ಹುಡುಗ ಬಂದು ಮಾತನಾಡಿಸ್ತಾನೆ. ನನ್ನ ಹೆಸರು ಅಜಿತ ಅಂತ ಹೇಳಿ ಅವನು ತನ್ನ ಪರಿಚಯ ಮಾಡ್ಕೊಳ್ತಾನೆ. ಆಗ ಅವಳಿಗೆ ಗೊತ್ತಾಗ್ತದ, ಓ ಇವನೇ ಅಲ್ಲವೇ ನನ್ನ ತಂದೆ ಹೇಳಿರ್ತಕ್ಕಂಥ ಹುಡುಗ, ನನ್ನ ಮದುವೆ ಆಗ್ಬೇಕು ಅಂತಕ್ಕಂಥ ಹುಡುಗ ಇವನೇ ಇದ್ದಾನೆ ಅಂತ ಹೇಳಿ ಅವಳಿಗೆ ಗೊತ್ತಾಗ್ಬಿಡ್ತದ. ಇಬ್ಬರು ಕುಳಿತು ಸಾಕಷ್ಟು ಹೊತ್ತು ಮಾತಾಡ್ತಾರೆ. ಅಷ್ಟರಲ್ಲಿನೇ ಆ ಹುಡುಗನ ಕೊರಳಲ್ಲಿ ಒಂದು ಲಾಕೆಟ್, ಒಂದು ಪೆಂಡೆಂಟ್ ಇರೋದನ್ನ ಇವಳು ಗಮನಿಸ್ತಾಳೆ. ಅದೇ ಸಮಯಕ್ಕೆ ಒಂದು ಹಕ್ಕಿ ಗಾಯಗೊಂಡು ಅಲ್ಲಿ ಬಿದ್ದು ಒದ್ದಾಡ್ತಾ ಇರ್ತದ. ಇವನಿಗೆ ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಸಮೀಪ ಹೋಗ್ತಾನ, ಹಕ್ಕಿಯ ಬಳಿ ಹೋಗಿ ಅದನ್ನ ತನ್ನ ಕೈಯಲ್ಲಿ ತೆಗೆದುಕೊಳ್ತಾನೆ. ಅದಕ್ಕೆ ಆರೈಕೆ ತೊಡೆ ಮೇಲೆ ಹಾಕೊಂಡು ಅದಕ್ಕೆ ಆರೈಕೆ ಮಾಡ್ತಾನೆ, ಕಾಲುಗಳನ್ನ ತಿಕ್ಕುತ್ತಾನೆ. ಯಾವುದೋ ಒಂದು ದೊಡ್ಡ ಪ್ರಾಣಿ ಅದಕ್ಕೆ ಗಾಯಗೊಳಿಸಿರುತ್ತೆ. ಅದನ್ನು ನೋಡಿ ಅವನು ತುಂಬಾ ಮರುಕ ಪಡ್ತಾನೆ. ಆ ಹಕ್ಕಿಯ ಬಳಿ ಹೋಗಿ ಅದನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಅದಕ್ಕೆ ಆರೈಕೆ ಮಾಡ್ತಾನೆ. ಜೊತೆಗೆ ಆ ಪೆಂಡೆಂಟ್ ಅನ್ನ, ಆ ಒಂದು ಪದಕದ ಸರವನ್ನ ತೆಗೆದು ಆ ಪದಕವನ್ನ ಆ ಹಕ್ಕಿಯ ಕಾಲು ಎಲ್ಲಿ ಅದಕ್ಕೆ ಗಾಯ ಆಗ್ಯದಲ್ಲ ಆ ಒಂದು ಸ್ಥಳದಲ್ಲಿ ಅದನ್ನ ಇಟ್ಟು ಕಣ್ಣು ಮುಚ್ಚಿ ಏನೋ ಪ್ರಾರ್ಥನೆ ಮಾಡ್ತಾನೆ. ಮಾತೆಯ ಪ್ರೀತಿಯಿಂದ ನಿನಗೆ ಗುಣಮುಖವಾಗುತ್ತದೆ ಅಂತ ಹೇಳಿ ಹೇಳ್ತಾನೆ. ಆಗ ಆ ಪೆಂಡೆಂಟ್ ಅನ್ನ ನೋಡಿದಾಗ ಅನಸೂಯಾಳಿಗೆ ಇದನ್ನೆಲ್ಲೋ ನೋಡಿದ ಹಾಗೆ ಇದೆ, ಇದನ್ನೆಲ್ಲೋ ಕೇಳಿದ ಹಾಗೆ ಇದೆ, ಇದ್ರ ಹಿಂದೆ ಇರ್ತಕ್ಕಂಥ ಕಥೆಯನ್ನ ಎಲ್ಲೋ ಕೇಳಿದ ಹಾಗಿದೆ ಅಂತ ಹೇಳಿ ಅವಳಿಗೆ ಅನಿಸ್ತದ. ಆಗ ನೆನಪಿಸ್ಕೊಳ್ತಾಳೆ, ಸೋಮಾಳ ಕಥೆಯಲ್ಲಿ ಇದು ಬಂದಿರ್ತದ ಅಂತಕ್ಕಂಥದ್ದು.
ಸೋಮ ಹೇಳ್ತಕ್ಕಂತಹ ಕಥೆಯಲ್ಲಿ ಸೀತಾಮಾತೆಗೆ ಆ ಸೀತಾಮಾತೆ ಅಯೋಧ್ಯೆಗೆ ಬಂದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಹ್ಮ್ ಆ ವನವಾಸದಿಂದ ಅಯೋಧ್ಯೆಗೆ ಮರಳಿ ಬಂದಿರ್ತಾರ. ಆಗ ಮಾರುಕಟ್ಟೆಯಲ್ಲಿ ಹೋಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ತಾಯಿಗಾಗಿ ಔಷಧಿಗಳನ್ನ ಹುಡುಕ್ತಾ ಇರ್ತಾನೆ. ಒಂದು ಔಷಧ ಅಂಗಡಿಯ ಮುಂದೆ ನಿಂತು ತಾಯಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನ ಕೇಳ್ತಾ ಇರ್ತಾನೆ, ವಿಚಾರಿಸ್ತಾ ಇರ್ತಾನೆ. ಆಗ ಸೀತಾಮಾತೆ ಅವನನ್ನ ಗುರುತಿಸಿ ಅವನ ಬಳಿ ಹೋಗಿ, ನಿನಗೆ ಬೇಕಾಗಿರ್ತಕ್ಕಂಥ ಔಷಧಿ ಇಲ್ಲಿ ಸಿಗೋದಿಲ್ಲ, ನನ್ನ ಹಿಂದೆ ಬಾ ಅಂತ ಹೇಳಿ ಅವನನ್ನ ಸರಿಯು ನದಿಯ ದಂಡೆಗೆ ಕರೆದುಕೊಂಡು ಹೋಗಿ ಅವನಿಗೆ ಗಿಡಮೂಲಿಕೆಗಳನ್ನ ಕೊಟ್ಟು ಅವುಗಳನ್ನ ಯಾವ ರೀತಿ ತಯಾರು ಮಾಡಿಸ್ಬೇಕು, ಅವನು ಯಾವ ರೀತಿ ಅದನ್ನ ತಾಯಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿ ಅವನನ್ನ ಕಳಿಸಿರ್ತಾಳೆ. ಇದನ್ನ ನಿನ್ನ ತಾಯಿಗೆ ಕೊಡು, ಈ ರೀತಿ ಅವಳಿಗೆ ಉಪಚಾರ ಮಾಡು, ಅವಳು ಆರಾಮಾಗತ್ತೆ, ಆರಾಮಾದ್ಮೇಲೆ ಅವಳಿಗೆ ಬಂದು ನನ್ನನ್ನು ಭೇಟಿ ಆಗ್ಲಿಕ್ಕೆ ಹೇಳು ಅಂತ ಹೇಳಿ ಸೀತಾಮಾತೆ ಹೇಳಿರ್ತಾಳೆ. ಆಗ ಅವಳು ಒಂದ್ಸರಿ ಭೇಟಿ ಆಗ್ಲಿಕ್ಕೆ ಸೀತಾಮಾತೆಯನ್ನ ಭೇಟಿ ಆಗ್ಲಿಕ್ಕೆ ಅರಮನೆಗೂ ಕೂಡ ಬಂದಿರ್ತಾಳೆ. ಆಗ ದ್ವಾರಪಾಲಕರು ಅವಳನ್ನ ಒಳಗೆ ಬಿಟ್ಟಿರೋದಿಲ್ಲ. ಈ ಸಂಗತಿ ಸೀತಾಮಾತೆಗೆ ಗೊತ್ತಾಗಿ ಅವಳು ಒಂದು ಸಾರಿ ಸೋಮಾಳನ್ನ ಕರೆದುಕೊಂಡು ಅವಳ ಮನೆಗೆ ಹೋಗಿರ್ತಾಳೆ. ಅವಳ ಮನೆಗೆ ಹೋಗಿ ಅವಳನ್ನ ಭೇಟಿಯಾಗಿರ್ತಾಳೆ. ಆ ಹೆಣ್ಣು ಮಗಳು ಯಾರು ಅಂತಂದ್ರೆ ಸೀತಾಮಾತೆಗಾಗಿ ಪ್ರತಿದಿನ ಸರಿಯು ನದಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವಳು ಆಗಿರ್ತಾಳೆ. ಸೀತಾಮಾತೆ ಅವಳಲ್ಲಿಗೆ ಹೋಗಿ, ನಿನ್ನ ಪ್ರಾರ್ಥನೆ ನನ್ನನ್ನು ಲಂಕೆಯಲ್ಲಿದ್ದಾಗ ನಿನ್ನ ಪ್ರಾರ್ಥನೆ ನನ್ನನ್ನ ಬದುಕಿಸಿದೆ, ನನಗೆ ಭದ್ರ ಕೋಟೆಯಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಅವಳಿಗೆ ಥ್ಯಾಂಕ್ಸ್ ಹೇಳಿ, ತನ್ನ ಕೊರಳಲ್ಲಿರ್ತಕ್ಕಂಥ ಸರ, ಅದು ತನ್ನ ತಾಯಿ ಮಿಥಿಲೆಯಿಂದ ಅಯೋಧ್ಯೆಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತನ್ನ ತಾಯಿ ಸೀತಾಮಾತೆಗೆ ಕೊಟ್ಟಿರ್ತಕ್ಕಂಥ ಸರ, ಅದು ಅವಳ ತಾಯಿಗೆ ಕೊಟ್ಟಿರ್ತಕ್ಕಂಥ ಒಂದು ಸರ ಆಗಿರುತ್ತೆ. ಅದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆ, ಕಾಣಿಕೆ ಸೀತಾಮಾತೆಗೆ ಆಗಿರುತ್ತೆ. ಆ ಒಂದು ಸರವನ್ನ ಆ ಹೆಣ್ಣು ಮಗಳಿಗೆ ಕೊಟ್ಟು ಬಂದಿರ್ತಾಳೆ. ಕೊಟ್ಟು ಕೊನೆಗೆ ಹೇಳ್ತಾಳೆ, ಈ ಸರವನ್ನ ನೀನು ನಿನ್ನ ಮೊಮ್ಮಗನಿಗೆ ಕೊಡ್ತೀಯಾ ಅಂತ ಹೇಳಿ ಹೇಳ್ತಾಳೆ. ಈಗ ಆ ಸರ ಮೊಮ್ಮಗನ ಕೈಯಲ್ಲಿ ಇರುತ್ತೆ. ಆ ಮೊಮ್ಮಗ ಬೇರೆ ಯಾರು ಅಲ್ಲ, ಹೆಣ್ಣು ಮಗಳ ಮೊಮ್ಮಗನಾಗಿರ್ತಾನೆ. ಅಥವಾ ಹೆಣ್ಣು ಮಗಳು ಈ ಅಜಿತನ ಅಜ್ಜಿ ಆಗಿರ್ತಾಳೆ ಅಂತಕ್ಕಂಥ ಸಂಗತಿಯನ್ನ ಅವಳು ನೆನಪು ಮಾಡ್ಕೊಳ್ತಾಳೆ. ಆಗ ಕೇಳ್ತಾಳೆ, ಈ ಸರ ನಿನ್ಗೆ ಯಾರು ಕೊಟ್ರು, ಇದು ಎಲ್ಲಿಂದ ಬಂತು ಅಂದಾಗ ಅದ್ರ ಹಿಂದೆ ಒಂದು ದೊಡ್ಡ ಕಥೆಯದ, ಇದು ನನ್ನ ಅಜ್ಜಿ ನನಗೆ ಕೊಟ್ಟಿದ್ದಾಳೆ ಅಂತ ಹೇಳಿ ಅವನು ಕೂಡ ಈ ಎಲ್ಲ ಕಥೆಯನ್ನ ಹೇಳ್ತಾನೆ. ಆಗ ಇಬ್ಬರಿಗೂ ಬಹಳಷ್ಟು ಆಶ್ಚರ್ಯ ಆಗ್ತದ. ಹೀಗೆ ಒಬ್ಬರಿಗೊಬ್ಬರು ಮಾತನಾಡ್ಕೊಳ್ತಾರೆ. ಅಜಿತ ತನ್ನ ಅಜ್ಜಿಯ ಬಗ್ಗೆ ತುಂಬಾ ಗೌರವವನ್ನ ಇಟ್ಕೊಂಡಿರ್ತಾನೆ. ಅವಳಿಗೆ ಅಂತಂದ್ರೆ ಅಜಿತನ ತಂದೆಗೆ ಸಾಕಷ್ಟು ಶ್ರೀಮಂತಿಕೆ ಬಂದಿರುತ್ತೆ. ಈಗ ಇತ್ತೀಚೆಗೆ ಅವರು ಸಾಕಷ್ಟು ಶ್ರೀಮಂತರಾಗಿರ್ತಾರೆ. ಆದರೂ ಕೂಡ ಅವರ ಅಜ್ಜಿ ಏನ್ ಮಾಡ್ತಾಳೆ ಅಂತ ಆ ಶ್ರೀಮಂತಿಕೆಯನ್ನ ಅವಳು ಅನುಭವಿಸೋದಿಲ್ಲ. ನನ್ನ ಮಾತೆ ಯಾವಾಗ ಅರಣ್ಯದ ಬದುಕನ್ನ ಮತ್ತು ಪ್ರತಿದಿನ ಕಾಡಿನಲ್ಲಿ ಅವಳು ಇರ್ತಾ ಇದ್ದಾಳೆ, ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಮಾತೆ ಕಾಡಿನಲ್ಲಿ ಇರಬೇಕಾದ್ರೆ ಈ ಯಾವ ಸಂಪತ್ತು ನನಗೆ ಬೇಡ ಅಂತ ಹೇಳಿ ಅವೆಲ್ಲವುಗಳನ್ನು ಅವಳು ತ್ಯಾಗ ಮಾಡ್ತಾಳೆ. ಅಷ್ಟೇ ಅಲ್ಲ, ಅವೆಲ್ಲವುಗಳನ್ನ ಸಾಕಷ್ಟು ಅವಳು ದಾನನೂ ಕೂಡ ಮಾಡ್ತಾ ಇರ್ತಾಳಂತೆ. ಈ ಅಜಿತನ ತಂದೆ ಬಹುಬೇಗನೆ ತೀರ್ಕೊಂಡು ಹೋಗ್ಬಿಡ್ತಾನಂತೆ. ಹೀಗಾಗಿ ಆ ಎಲ್ಲ ಸಂಪತ್ತನ್ನ ಸಾಕಷ್ಟು ಒಳ್ಳೆಯ ಕೆಲಸಗಳಿಗೆ ಅವಳು ದಾನ ಮಾಡ್ತಾ ಇರ್ತಾಳಂತೆ. ಸೀತಾಮಾತೆ ಲಂಕೆಯಲ್ಲಿದ್ದಾಗ ಅವಳಿಗೋಸ್ಕರ ಎಷ್ಟೋ ಜನರಿಗೆ ಆಹಾರ ದಾನವನ್ನ ಅವಳು ಮಾಡ್ತಾ ಇರ್ತಾಳೆ. ಹೀಗಾಗಿ ಅವಳ ಬಳಿನೇ ನಾನು ಬೆಳೆದಿದ್ದೇನೆ, ಅವಳ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಅಂತ ಹೇಳ್ತಾಳೆ. ಹೀಗೆ ನನ್ನ ಅಜ್ಜಿ ಸೀತಾಮಾತೆಗಾಗಿ ಪ್ರತಿದಿನ ಒಂದು ದಿವಸನೂ ತಪ್ಪದೇನೆ ಮಳಿ ಗಾಳಿ ಬೆಳಕು ಏನನ್ನೋ ಗಮನಿಸದೇನೆ 14 ವರ್ಷ ಸತತವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡಿದ್ದಾಳೆ ಅಂತಕ್ಕಂಥ ಎಲ್ಲ ಕಥೆಯನ್ನ ಹೇಳ್ತಾಳೆ. ಈ ಎಲ್ಲ ಕಥೆ ಇದೇ ಕಥೆಯನ್ನ ನಮ್ಗೆ ಸೋಮ ಹೇಳಿದ್ದಾಳೆ ಅಂತ ಹೇಳಿ ನಮ್ಮ ಅನಸೂಯ ಹೇಳ್ತಾಳೆ. ಹೀಗಾಗಿ ಬಹಳಷ್ಟು ಸಂತೋಷ ಆಗ್ತದ. ಸೋಮಾಳನ್ನ ನಾನು ಭೇಟಿ ಆಗ್ಬೇಕು ಅಂತಕ್ಕಂಥ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ. ಮುಂದೆ ಅವರೆಲ್ಲರೂ ಹೋಗಿ ಸೋಮಾಳಿಗೆ ಭೇಟಿಯಾಗುವ ಒಂದು ಪ್ರಸಂಗನೂ ಬರುತ್ತೆ. ಮುಂದಿನ ಕಥೆಯನ್ನ ನಾವು ನಾಳೆ ಮುಂದುವರಿಸೋಣ. ಇವತ್ತಿನ ಒಂದು ಸ್ವಾಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮಾಸ್ಟರ್ಸ್. ಇದುವರೆಗೆ ಇದನ್ನ ಅತ್ಯಂತ ಪೇಶನ್ಸ್ಲಿಂದ ಕೇಳ್ತಕ್ಕಂಥ ತಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾವು ಧ್ಯಾನಕ್ಕೆ ಸಿದ್ಧರಾಗೋಣ ಮಾಸ್ಟರ್ಸ್. ದಯವಿಟ್ಟು ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ.
ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಕೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮೊಂದಿಗೆ ಬಂದು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ, ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದ ಹಾಗೆ ಹೋಗದಿರಲಿ ಮಾಸ್ಟರ್ಸ್. ಪ್ರತಿಯೊಂದು ಉಸಿರು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ನಿರಂತರವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ಆಲೋಚನೆಗಳು ಶೂನ್ಯವಾಗ್ತವೆ, ಮನಸ್ಸು ಶಾಂತವಾಗುತ್ತೆ, ಧ್ಯಾನ ಸಿದ್ಧಿಯಾಗುತ್ತೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಒಳ ಜಗತ್ತು ತೆರೆದುಕೊಳ್ಳುತ್ತೆ. ಹಲವು ಅನುಭವಗಳು ನಿಮಗಾಗುತ್ತವೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ ಮಾಸ್ಟರ್. ನೀವೆಷ್ಟು ಸೂಕ್ಷ್ಮನಾದಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಬರ್ತವೆ.
ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನನ್ನ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ನಾನು ದೇಹವಲ್ಲ, ನಾನು ಆತ್ಮ. ನಾನು ಆತ್ಮಸ್ವರೂಪಿ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ದಿ ಸೋಲ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾಚಕ್ರ ಜಾಗೃತ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. 10 seconds. 5, 4, 3, 2, 1, 0. ನಿಧಾನವಾಗಿ
ನಿಮ್ಮ ಕೈ ಬೆರಳುಗಳನ್ನ ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 4 3 2 1 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತ ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಕುಳಿತು ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ರಿ. ಹಲೋ ಗಿರಿಜಾ ಮೇಡಮ್. ಹಾ ರೀ ಮೇಡಮ್. ಹಲೋ. ಅದೇ ಸೀತಾಯಣ ಮತ್ತ ಬಾಳ ಚಲೋ ಇತ್ರಿ ಆಸ್ ಯೂಶಲ್. ನಿಮ್ ಬಾಯಿಂದ ಕೇಳ್ಲಿಕ್ಕೆ ಬಾಳ ಚಂದ ಅನಸ್ತರಿ ಮೇಡಮ್. ಅದಕ್ಕ ವೇಟ್ ಮಾಡ್ಕೋತ್ ಕುಂತಂಗ ಆಗ್ತದ ರಾತ್ರಿ ತನ. ಧ್ಯಾನ ಸ್ವಲ್ಪ ಅಷ್ಟೇನ ಆಗ್ಲಿಲ್ಲ ಅಂದ್ರ ಆಯ್ತು. ಅದು ಸ್ವಲ್ಪ ನೆಗಡಿ ಬಾಳ ಬಂದದಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೆ. ಅದು ಒಂಥರ ಹಿಂಗ ನಿದ್ದೆ ನಡು ನಾ ಉಸಿರಾಟದ ಮೇಲೆ ಲಕ್ಷ್ಯ ಇಟ್ಟಿನಿ. ಅಂದ್ರೆ ದೃಶ್ಯಗಳೇನ್ ಕಾಣಿಸ್ಲಿಲ್ಲ. ಚಲೋ ಅನಸ್ತ್ರಿ ಮೇಡಮ್, ಚಲೋ ಅನಸ್ತ್ರಿ. ಓಕೆ, ಮತ್ತೆ ಬೇರೆಯವ್ರು ಏನ್ ಹೇಳ್ತಾರ ನೋಡಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಹಲೋ. ತುಂಬಾ ಚೆನ್ನಾಗಾಯ್ತು ಮೇಡಮ್. ತುಂಬಾ ನನ್ಗೆ 8 ದಿನ ಗ್ಯಾಪ್ ಆಗಿತ್ತು. ಹೌದ್ರಿ ಮೇಡಮ್. ಏನ್ ಗುಲ್ಬರ್ಗಕ್ ಹೋಗಿದ್ರಿ? ಹೌದು, ಪೂಜೆ ಇತ್ತು, ಹೋಗಿದ್ದೆ. ಹೌದಾ? ಹೀಗಾಗಿ ಅಲ್ಲಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಕೆಲ್ಸಗಳು ಬಾಳ ಇತ್ತಲ್ಲಿ. ಇಲ್ಲ, ಗೊತ್ತಾಯ್ತ್ರಿ ಮೇಡಮ್, ಗೊತ್ತಾಯ್ತು. ಆಯ್ತು ತಗೋರಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಚೆನ್ನಾಗಾಯ್ತು. ಮೆಡಿಟೇಷನ್ ತುಂಬಾ ಚೆನ್ನಾಗಿ. ಓಕೆ ಮೇಡಮ್, ಓಕೆ. ಸಾಯಣ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲ ಕೇಳ್ಬೇಕು ಅನ್ನಿಸ್ತಾ ಇದೆ ನನ್ಗಂತೂ. ಎಲ್ಲ ಅದಾವಲ್ಲ, ಅದ್ರಲ್ಲಿ ಕೇಳಿಸ್ಕೊಂತೀನಿ. ಹೌದ್ರಿ ಮೇಡಮ್, ಹೌದು. ನಿನ್ನೆದು ನಿನ್ನೆ ಮೊನ್ನೆದು ಬಾಳ ಚಂದ ಇದ್ರಿ ಮೇಡಮ್. ಇವ್ ಮುಗಿಲಿಕ್ ಬಂದಂಗ ಚಂದವ್ರಿ ಬಾಳ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಹೇಳ್ರಿ ಮೇಡಮ್. ಸರೋಜಾ ಮೇಡಮ್. ಸೀತಾಯಣ ತುಂಬಾ ಚೆನ್ನಾಗಿ ಹೋಯ್ತು. ಚೆನ್ನಾಗಿ ಬಂತ್ರಿ ಮೇಡಮ್. ಓಕೆ, ಚೆನ್ನಾಗಾಯ್ತು. ಆಯ್ತು ಸೀತಾಯಣ. ವರ್ಷ ಸೀತಾಯಣ ಹೋಯ್ತು. ಹ್ಞೂ ರೀ ಮೇಡಮ್, ಹೊಸ ವರ್ಷಕ್ಕೆ ಬರೋದಕ್ಕ ಮುಗೀತ್ ನೋಡ್ರಿ ಸೀತಾಯಣ. 1 ತಿಂಗಳ ಮ್ಯಾಲ ಆಯ್ತ್ರಿ ಶುರು ಆಗಿ. ಓಕೆ ಮೇಡಮ್. ಈಗ ನಂತರ ಯಾವ ನೋಡ್ತೀನ್ರಿ ಮೇಡಮ್. ಈಗ ಸುಮ್ಮನೆ ಯಾವ್ರೆ 1-2 ಬಿಡಿ ಏನಾರ ತಗೋತೀನ್ರಿ. ಆಮೇಲೆ ಊರಿಗ್ ಹೋದ್ಮೇಲೆ, ಗುಲ್ಬರ್ಗ್ ಬಂದ್ಮೇಲೆ ಯಾವ್ದಾರ ಒಂದ್ ಪುಸ್ತಕದ ವಿಚಾರ ಮಾಡ್ತೀನ್ರಿ. ನೋಡೋಣ ಮೇಡಮ್. ಓಕೆ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಓಕೆ, ಮತ್ತೆ ಯಾರು ಮಾತಾಡ್ತೀರಿ? ಗಂಗಾ ಮಾತಾಡ್ತೀಮ? ಹಲೋ. ಹಾ, ಹೇಳಮ್ಮ. ಸೀತಾಯಣ ಅಂತ ಹೇಳುವಂಗಿಲ್ಲ, ತುಂಬಾ ಅದ್ಭುತ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಧ್ಯಾನನು ಚೆನ್ನಾಗಾಯ್ತು ಇವತ್ತ. ಏನೋ ಒಂದು ದೊಡ್ಡ ಟೆಂಪಲ್, ಆ ಟೆಂಪಲ್ ಅಲ್ಲಿ ಯಾರೋ ಅಲ್ಲಿ ಕಾಣಿಸೋದು ಕಲ್ಪವೃಕ್ಷ ಅಂತ ತೋರಿಸ್ತಾ ಇದ್ರು. ಕಲ್ಪವೃಕ್ಷ ಅಂತ ತೋರಿಸ್ತಾ ಇದ್ರ? ಕಲ್ಪವೃಕ್ಷ ಅಂತ ಅದ್ರ ಗುಂಡಕಿತ್ತು, ಬಟ್ ಅದ್ ತೋರಿಸ್ತಾ ಇದ್ರು ಕಲ್ಪವೃಕ್ಷ ಅಂತ ಹೇಳಿ. ಹಂಗ ಇದಾಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಶೋಭಾ ಮೇಡಮ್ ಮಾತಾಡ್ತೀರಿ? ಹಲೋ. ಈಗ ಹೊರಗ್ ಬಂದಿನ್ರಿ ನಾ. ಈಗ ಹೊರಗ್ ಬಂದ್ರಿ? ಧ್ಯಾನ ಡೀಪ್ ಆಗಿತ್ತನ್ರಿ? ಓಕೆ ಮೇಡಮ್. ಓಕೆ ಮೇಡಮ್, ಮತ್ತೆ ಭೇಟಿ. ಓಕೆ ಮೇಡಮ್. ಓಕೆ, ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ಓಕೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯಗಳಮ್ಮ. ಥ್ಯಾಂಕ್ ಯು. ಓಕೆ, ನಾಳೆ ಮತ್ತೆ ಧ್ಯಾನ ಸ್ವಾಧ್ಯಾಯ ಸಂಘದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.